ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಡೇ 3. ಇವತ್ತು ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ರಾತ್ರಿ ತುಂಬ ಕಮ್ಮಿ ನಿದ್ರೆ ಅನ್ನಿಸ್ತಾ ಇದೆ ಇವಾಗಂತೂ. ಬಟ್ ಓಕೆ, ಲೆಟ್ಸ್ ಸ್ಟಾರ್ಟ್. ಮತ್ತು ಹೇಗಿದ್ದೀರಿ ಎಲ್ಲರೂ? ಆರಾಮಲ್ವಾ? ಇವತ್ತು ನಮ್ಮ ತೋಟದಲ್ಲಿ ಪಿಂಕ್ ಕಲರ್ ದಾಸವಾಳ ಆಗಿತ್ತು. ಇನ್ನೊಂದು ಮೊಗ್ಗು ಇದೆ, ಮೋಸ್ಟ್ಲಿ ನಾಳೆಗೆ ಆಗ್ಬೋದು. ನಮ್ಮ ಮನೆಯಲ್ಲಿ ಆದ ಹೂವನ್ನು ದೇವರಿಗಿಟ್ಟು ಪೂಜೆ ಮಾಡೋದ್ರಲ್ಲಿ ಭಾರಿ ಖುಷಿ ಅಲ್ವಾ? ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ರುಟೀನ್ ಗಾರ್ಲಿಕ್ ಫ್ರೈಡ್ ಇನ್ ಗೀ ವಿತ್ ಹಾಟ್ ವಾಟರ್. ಇದು ತಗೊಳ್ತೇನೆ ನಾನು ಎವ್ರಿ ಡೇ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೀರ್ಣಶಕ್ತಿಗಾಗಲಿ ಎಲ್ಲದಕ್ಕೂ ನೀವು ಟ್ರೈ ಮಾಡಿ. ಬೆಳಿಗ್ಗೆ ಪ್ರೋಟೀನ್ ಸೋರ್ಸ್ ಆಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಎಗ್ಸ್ ತಗೊಂಡಿದ್ದೇನೆ. ಅದ್ರ ಜೊತೆಗೆ ಸ್ವೀಟ್ ಪೊಟ್ಯಾಟೋನ ತಗೊಳ್ಬೋದು, ಬಟ್ ಯಾವಾಗಲೂ ಅಲ್ಲ, ಒನ್ಸ್ ಇನ್ ಅ ವೀಕ್ ಇಟ್ಸ್ ಗುಡ್. ಅದ್ರ ಜೊತೆಗೆ ನೀರು ಇಟ್ಸ್ ಕಂಪಲ್ಸರಿ 3 ಲೀಟರ್ಸ್ ತಗೊಳ್ಳೇಬೇಕು. ಇವತ್ತು ಮಧ್ಯಾಹ್ನಕ್ಕಂತ ಕುಚ್ಚಲಕ್ಕಿ ಇಟ್ಟಿದ್ದೆ. ಅದ್ರ ಜೊತೆಗೆ ಪಲ್ಯಕ್ಕೆ ಬೀಟ್ರೂಟ್. ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಫೈಬರ್. ಯಾವತ್ತೂ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ದಟ್ ಗಿವ್ಸ್ ಯು ಇಂಪಾರ್ಟೆಂಟ್ ಬೂಸ್ಟ್ ಟು ಯುವರ್ ಬ್ಲಡ್ ಆ್ಯಂಡ್ ದ ಎನರ್ಜಿ. ಅದ್ರ ಜೊತೆಗೆ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಎಟ್ ಎ ಟೈಮ್ ಇಟ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನೀವು ಸಡನ್ನಾಗಿ ಅಡುಗೆ ಮಾಡ್ಕೊಳ್ಬೋದು, ಇದಕ್ಕೇನು ತುಂಬ ಟೈಮ್ ಏನು ಕನ್ಸ್ಯೂಮ್ ಆಗೋಲ್ಲ. ಅದ್ರ ಜೊತೆಗೆ ಇವತ್ತು ರಸಮ್ ಮಾಡಿದ್ದೆ. ಟೇಸ್ಟ್ ಗುಡ್. ಇನ್ನು ಜಾಸ್ತಿ ಐಟಮ್ಸ್ ಏನಿಲ್ಲ, ಸಿಂಪಲಾಗಿ ಮಸಾಲೆ ಗಿಸಾಲೆ ಏನು ಹಾಕದೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಟು ನಾನು ಯೂಶ್ವಲಾಗಿ ಅಡುಗೆ ಮಾಡೋದು. ದಟ್ಸ್ ಫೀಲ್ ಗುಡ್. ಆ್ಯಂಡ್ ಆಫ್ಟರ್ನೂನ್ ಪ್ರೋಟೀನ್ ಚಿಕನ್. ಯೂಶ್ವಲಾಗಿ ಮಸಾಲೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ವೆನೆವರ್ ಇಟ್ಸ್ ರಿಕ್ವೈರ್ಡ್ ಐ ಜಸ್ಟ್ ಟೇಕ್ ಔಟ್ ಆ್ಯಂಡ್ ಫ್ರೈ. ದಿಸ್ ಈಸ್ ಮೈ ಪ್ಲೇಟ್. ರೈಸ್ ಫಾರ್ ಕಾರ್ಬ್ಸ್, ಪಲ್ಯ ಆ್ಯಂಡ್ ರಸಮ್ ಆ್ಯಂಡ್ ಕುಕುಂಬರ್ ಕ್ಯಾರೆಟ್ ಫಾರ್ ಫೈಬರ್, ಚಿಕನ್ ಫಾರ್ ಪ್ರೋಟೀನ್ ಆ್ಯಂಡ್ ಕರ್ಡ್ ಫಾರ್ ಪ್ರೊಬಯೋಟಿಕ್. ಎಳ್ನೀರು ಕುಡೀರಿ. ಇದು ನನ್ನ ಡಿನ್ನರ್ ಆಗಿತ್ತು. ಚಪಾತಿ ಒಂದು ಎಕ್ಸ್ಟ್ರಾ ಮಾಡಿದ್ದೆ. ಯೂಶ್ವಲಾಗಿ ಡಿನ್ನರ್ನ ಲೈಟಾಗಿ ಇಟ್ಕೊಳ್ಳಿ, ಕಾರ್ಬ್ಸ್ ತುಂಬ ಕಮ್ಮಿ ತಗೊಂಡು ಫೈಬರ್ ಪ್ರೋಟೀನ್ ಜಾಸ್ತಿ ಇಟ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ರಾತ್ರಿ ಹಸಿವಾಗಲ್ಲ. ಸೊ ಡಿನ್ನರ್ ಕಂಪ್ಲೀಟ್ ಆದಮೇಲೆ ನಿನ್ನೆದು ಫಿಲ್ಮ್ ಒಂದು ಪೆಂಡಿಂಗ್ ಇತ್ತಲ್ವಾ, ಇಕೋ, ಆ ಫಿಲ್ಮ್ನ ಕಂಪ್ಲೀಟ್ ಮಾಡಿದ್ವಿ. ಒನ್ ಆಫ್ ದ ಫೈನೆಸ್ಟ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಪ್ಲೀಸ್ ರೆಕಮೆಂಡೆಡ್ ಟು ಗೋ ಆ್ಯಂಡ್ ವಾಚ್ ಇಟ್. ನಾವು ಯೂಶ್ವಲಿ 1-2 ಸಲ ನೋಡಿರ್ತೇವೇನೋ, ಬಟ್ ಈ ಫಿಲ್ಮ್ನ ಕ್ಲೈಮ್ಯಾಕ್ಸ್ನ ನಾನು 3-4 ಸಲ ನೋಡಿದ್ದೆ, ಬೇರೆ ಬೇರೆ ವ್ಯೂ ಅಲ್ಲಿ ಏನಿತ್ತು ಸ್ಟೋರಿ ಅಂತ. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ದ ಫುಲ್ ಮೂವಿ ವಾಸ್ ವೆರಿ ಗುಡ್. ಅದು ಮುಗಿಸಿ ಬಿಗ್ ಬಾಸ್ ನೋಡಿದ್ವಿ ಆ್ಯಸ್ ಯೂಶ್ವಲ್. ಏನಂಥದ್ದೇನು ಡಿಫ್ರೆನ್ಸ್ ಇಲ್ಲ, ಬಟ್ ಓಕೆ, ಗುಡ್ ಆಗಿತ್ತು. ದಿಸ್ ಇಸ್ ಮೈ ಡೇ 3. I hope you like it. Please do like, share and subscribe. Thank you.